ನಮಸ್ಕಾರ. ನಮ್ಮಲ್ಲಿ ಸುಭಾಷಿತದ ಮತ್ತೊಂದು ಸೂಕ್ತಿ ಏನಪ್ಪ ಅಂತಂದರೆ, ಯಾವುದು ಯಾರ ಕೈಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಒಂದು ವಿದ್ಯೆ ಆಗಲಿ, ಶಕ್ತಿ ಆಗಲಿ, ಧನ ಆಗಲಿ ಸಜ್ಜನರ ಕೈಗೆ ಸಿಕ್ಕಿದ್ರೆ ಹೇಗಿರುತ್ತೆ, ದುರ್ಜನರ ಕೈಗೆ ಸಿಕ್ಕರೆ ಹೇಗಿರುತ್ತೆ ಅನ್ನೋದು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅದೇನಂತಂದರೆ, ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಸ್ಯ ಸಾಧೋ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಈ ವಿದ್ಯೆ ಅನ್ನೋದು ದುರ್ಜನರ ಕೈಗೆ ಸಿಕ್ತು ಅಂತಂದರೆ ಅದು ವಿವಾದ ಉಂಟು ಮಾಡ್ತಾರೆ. ಅವರು ವಾದ ವಿವಾದಗಳಲ್ಲೇ ಆ ವಿದ್ಯೆಯನ್ನು ಉಪಯೋಗಿಸ್ತಾರೆ. ಇನ್ನು ಧನ, ಸಂಪತ್ತು ಬಂತು ಅಂತಂದರೆ ಅವರಿಗೆ ಮದ ಬರುತ್ತೆ, ಆ ಸಂಪತ್ತು ಇದೆ ಅಂತ ತೋರಿಸ್ಕೊಳ್ಳೋ ಅಂಥದ್ದು. ಶಕ್ತಿ ಪರೇಶಾಂ ಪರಪೀಡನಾಯ, ಶಕ್ತಿ ಇದೆ ಅಂತಂದರೆ ಅದನ್ನು ಪರರ ಪೀಡನೆಗೆ, ಬೇರೆಯವ್ರಿಗೆ ಹಿಂಸೆ ಮಾಡೋದಕ್ಕೆ ಅದನ್ನು ಬಳಸ್ತಾರೆ. ಇದಕ್ಕೆ ವಿರುದ್ಧವಾಗಿ ಸಜ್ಜನರು ಈ ಮೂರನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತಂದರೆ, ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯೆಯನ್ನು ಜ್ಞಾನ ಸಂಪಾದನೆಗೋಸ್ಕರ, ಜ್ಞಾನವನ್ನು ಕೊಡಲಿಕ್ಕೋಸ್ಕರ ಅದನ್ನು ಬಳಸ್ತಾರೆ. ಇನ್ನು ಹಣವನ್ನು, ಧನವನ್ನು ದಾನ ಮಾಡಲಿಕ್ಕೆ ಬಳಸ್ತಾರೆ. ಮತ್ತು ಶಕ್ತಿಯನ್ನು ಹಾಗೆ ಇರಲಿ ಇನ್ನು ಶಕ್ತಿಯನ್ನು ಇತರರ ರಕ್ಷಣೆ ಮಾಡಲಿಕ್ಕೋಸ್ಕರ ಬಳಸ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಅದೇ ವಿದ್ಯೆ, ಧನ ಮತ್ತು ಶಕ್ತಿ ದುರ್ಜನರ ಕೈಗೆ ಸೇರಿದ್ರೆ ಏನಾಗುತ್ತೆ, ಸಜ್ಜನರ ಕೈಗೆ ಸೇರಿದ್ರೆ ಏನಾಗುತ್ತೆ ಅಂತ. ನಮ್ಮಲ್ಲಿ ಈ ಮೂರು ಅಮೂಲ್ಯವಾದಂಥ ಇದು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀವಿ ನಾವು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ನಮಸ್ಕಾರ.